ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಈಗೆಲ್ಲ ಮಿಕ್ಸ್ ಮಾಡೋಣ. ಮೂಲಂಗಿ ತೊಳ್ದು ತುರ್ದು ಇಟ್ಕೊಂಡಿದ್ದೀವಿ. ಜಾಸ್ತಿ ಈ ಥರ ಯಾರೂ ಟ್ರೈ ಮಾಡಲ್ಲ. ಒಂದ್ಸಲ ಟ್ರೈ ಮಾಡಿ. ಮನೇಲಿ ಮೂಲಂಗಿ ಸಾರಲ್ಲಿ ಮೂಲಂಗಿ ತಿನ್ನಲ್ಲ ಅಂದವ್ರಿಗೆ ನಿಜವಾಗ್ಲೂ ಬೆಸ್ಟ್ ಆಗೈತಿ, ಚೆನ್ನಾಗೈತೆ. ಬಿಸಿಲಲ್ಲಿ ಹೆಲ್ತ್ಗೂ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಇರೋರಿಗೆ ತುಂಬ ಒಳ್ಳೆಯದಿದು. ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಏನಾದ್ರು ಫ್ರೂಟ್ಸ್ ಇದ್ರೆ ಹಾಕೋಬೋದಾ ಇಲ್ವಾ? ದಾಳಿಂಬ್ರೆ ಹಾಕೋಬೋದು ಬೇಕಂದ್ರೆ, ಯಾಕಂದರೆ ಮೊಸರು ಹಾಕ್ತಿದ್ದೀವಲ್ಲ, ಸೊ ಹಾಗಾಗಿ ದಾಳಿಂಬ್ರೆ ಹಾಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು. ಇದನ್ನು ಮಿಕ್ಸ್ ಮಾಡೋಣ. ಇದು ಅವಾಗ ಮಾಡಿ ಅವಾಗಲೇ ತಿನ್ಬೇಕು ತಾನೆ, ಎಲ್ಲ ನೀರು ಬಿಡ್ಕೊಬಿಟ್ಟಿರುತ್ತಲ್ಲ, ಚೆನ್ನಾಗಿರಲ್ಲ ಇನ್ನು ತಿನ್ನೋದು. ಬಟ್ ಆಗಲೇ ಸಲಾಡ್ಸ್ ಎಲ್ಲ ಆಗಲೇ ತಿಂದರೆ ಒಳ್ಳೆಯದು, ಸ್ವಲ್ಪ ಹೆಲ್ತಿಯಾಗಿರುತ್ತೆ, ರಿಫ್ರೆಶ್ ಆಗಿರುತ್ತೆ. ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡಲ್ಲ ಆಗಲೇ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿರೋದು, ಯಾಕಂದರೆ ಮೊಸರು ಹಾಕ್ತೀವಲ್ಲ ಹುಳಿ ಬಂದುಬಿಡುತ್ತೆ ಆಮೇಲೆ. ಸೊ ಸ್ವಲ್ಪ ಸಾಲ್ಟ್ ಎಷ್ಟು ಬೇಕು ರುಚಿಗೆ ನೋಡ್ಕೊಂಡು. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೇಕು. ಏನು ಕ್ವಾಂಟಿಟಿ ನೋಡಿ ಆ್ಯಡ್ ಮಾಡ್ಕೋಬೇಕಾ, ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಅಂದರೆ ಒಬ್ರೊಬ್ಬರಿಗೆ ಮೂಲಂಗಿ ಸ್ಮೆಲ್ ಇಷ್ಟ ಆಗಲ್ಲ, ಸ್ವಲ್ಪ ಜಾಸ್ತಿ ಹಾಕೋತಾರೆ, ಹಾಗಾಗಿ. ನೋಡೋಕೆ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಾ. ಈಗ ಸರ್ವ್ ಮಾಡೋದು ತಿನ್ನೋದು ಅಷ್ಟೇ ಬಾಕಿ ಇದೆ. ತಿನ್ನೋಣ. ಸರ್ವ್ ಮಾಡಲ. ಫಸ್ಟು ಯಾರು ಟೇಸ್ಟ್ ನೋಡೋದು? ಸುಷ್ಮಾ ಬಾರಿ ತಿನ್ಬಾರ, ಏನಾಗಲ್ಲ. ಜಯಲಕ್ಷ್ಮಕ್ಕ ತಿಂದ್ರೆ ಬನ್ನಿ ನೋಡಿ. ಅದೇ ಹೇಗಿದೆ ಅಂತ ನಮ್ಮ ಸುಷ್ಮಾ ಮೇಡಮ್ ಅವ್ರು ಹೇಳ್ತಾರೆ, ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಚೆನ್ನಾಯ್ತಾ? ತಿನ್ನು. ಮೂಲಂಗಿ ಸಲಾಡ್. ಮೂಲಂಗಿ ಸಲಾಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗೈತೆ. ಸ್ವಲ್ಪ ತಿನ್ನಿ. ಚೆನ್ನಾಗಿಲ್ಲ, ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ. ನಿಜವಾಗ್ಲೂ ನಿಜನೇ ಹೇಳ್ತೀನಿ. ಮಾತಾಡಿ. ಚೆನ್ನಾಗಿ ಬಂದಿದೆ. ಈರುಳ್ಳಿನೂ ಜಾಸ್ತಿ ಇಲ್ಲ, ಮೂಲಂಗಿ ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.